ನೋಡಿ ಬೋರ್ ಹೋಗ್ತಾರೆ ನೋಡ್ರಿ ಆರಮಡಿ ತನಕ ಅದಾವ. ನಮಸ್ಕಾರ ರೀ ಎಲ್ಲರೂ ಹೆಂಗದರಿ. ನಾ ಮಸ್ತ್ ಅದೇನೋ, ನೀವು ಎಲ್ಲರೂ ಮಸ್ತ್ ಅದೇ ಅನ್ಕೋತೀನಿ. ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ನಾ ಬೆಳಿಗ್ಗೆ ಎದ್ದು ಹೊರಗೆ ಬಂದೇನೆ ರೀ ಹೊಲಕ್ಕೆ. ಇವತ್ತು ಕಂಪ್ನಿ ಸುಟ್ಟಿ ಐತಿ, ಆಮೇಲೆ ರವಿವಾರ ಸಂಡೇನೂ ಐತಿ. ಸೊ ಇವತ್ತು ಅಮಾವಾಸ್ಯೆ ಐತಿ, ಹಾಗಾಗಿ ಇವತ್ತು ನಮ್ಮ ಮನೆ ದೇವರ ಜಾತ್ರೆನೂ ಐತಿ, ಅಲ್ಲಿ ಹೋಗೋದೇನು ರೀ. ಸೊ ಈಗ ಸ್ವಲ್ಪ ಕೆಲಸ ಐತಿ, ಕೆಲಸ ಮುಗಿಸ್ಕೊನು. ಸೊ ಬೋರ್ ಒಂದು ಯಾಕೆ ಸ್ಟಾರ್ಟ್ ಆಗೋನಿಲ್ಲ ಬಂದೈತಿ ನೋಡಿ ಬಸ್ ಬೋರ. ಸೊ 9 ಗಂಟೆಗೆ ಲೈಟ್ ಬರ್ತಾವೆ, ನೋಡೋಣ ಅಂತ ಏನಾಗೈತಿ. ಸೊ ಅದಾದ ಕೂಡಲೇ ಮನೆಗೆ ಹೋಗಿ ಫ್ರೆಶಪ್ ಆಗಿ ಗಾಡಿ ತೊಳ್ಕೊಂಡು ಹೋಗೋಣಂತ ಮನೆ ದೇವ್ರಿಗೆ. ಈ ವಿಡಿಯೋ ಮೋಸ್ಟ್ ಇಂಟ್ರೆಸ್ಟಿಂಗ್ ಆಗಿರ್ತೈತಿ. ಸೊ ಸ್ಕಿಪ್ ಮಾಡಿದ ಕಡೆವರೆಗೂ ನೋಡಿರಿ, ಸ್ಟೇ ಟ್ಯೂನ್ ಆಗಿರ್ರಿ. ಸೊ ಫೈನಲಿ ಲೈಟ್ ಬಂದವ್ರಿಗೆ. ಸೊ ನೋಡ್ಬೋದು, ನೀವು ತೋರಿಸ್ತೇನೆ ನಿಮ್ಗೆ. ಲೈಟ್ ಬಂದವು. ಬೋರ್ ಬಾಯಿ ಮೋಟ್ರ್ ಇದು ಬೋರ್ ಆಟೋ ಐತಿರದ. ಆಮೇಲೆ ವೋಲ್ಟೇಜು ಸೇಮ್ ತೋರ್ಸತೈತಿ. ಬಾವಿದು ಚಾಲೋ ಆಗೈತಿ, ಇದು ಲೈಟ್ ಸೇಮ್ ತೋರ್ಸತೈತಿ. ಆಗಲ್ಲ ಈ ಲೈಟ್ ಹತ್ತಲಾಗಿತ್ತು ರೀ, ಇದಷ್ಟು ಹತ್ತಿತ್ತು. ಇದು ಸ್ಟಾರ್ಟ್ ಆಗೈತಿ, ಕರೆ ಬೋರ್ ಬಂದೈತಿ. ಏನಾಗೈತೆ ಅನ್ಕೋಬೇಕು. ಸ್ಟಾರ್ಟರ್ ಅಂತೂ ನೋಡ್ರಿ, ಸ್ಟಾರ್ಟರ್ ಚಾಲೂನೂ ಆಗನಿಲ್ಲ, ಬಂದು ಆಗತ್ತಿಲ್ಲ. ಇದು ನೋಡ್ರಿ ಬಂದಾಗ್ತೈತಿ, ಬಂದೈತಿಲ್ಲ ರೀ, ಸ್ಟಾರ್ಟ್ ಆಯ್ತು. ಇದೇನೂ ಇಲ್ಲ, ಒಂದೂ ಇಲ್ಲ ಅಪ್ಪು ಇಲ್ಲ. ಆಟೋ ಮೆನುವಲ್ ಮಾಡಿ ನೋಡಿದ್ರೂ ಚಾಲೂ ಮಾಡಿದ್ರೆ ಚಾಲೂ ಆಗತ್ತಿಲ್ಲ. ಏನಾಗೈತೆ ಅನ್ಕೊಳ್ಳೋದು ಒಂದು ಗೊತ್ತಾಗುತ್ತೆ. ಇನ್ನು ಮೆಸ್ತ್ರಿನ ಕರ್ ಚೆಕ್ ಮಾಡಬೇಕು. ಅದು ಇವತ್ತಲ್ಲ, ಇವತ್ತು ಅಮಾವಾಸ್ಯೆ ಐತಿ. ಸೊ ನಾಳೆಗೆ ಈ ಮೆಸ್ತ್ರಿನ ಕರ್ಕೊಂಬರ್ತೇನೆ, ಏನಾಗೈತೆ ಅಂತ ಚೆಕ್ ಮಾಡಿಸೋಣ. ಬೋರ್ಕ್ ಏನಾಗಿದ್ರೆ ಪುಣ್ಯಕ್ಕೆ ಸಾಕಷ್ಟು. ಆಟೋಮೆಟಿಕ್ ಏನಾಗೈತೆ ಅನ್ನಂಗಂತೂ ಗೊತ್ತಿಲ್ಲ. ಸ್ಟಾರ್ಟರ್ ಪ್ರಾಬ್ಲಮ್ ಐತೆ ಅನ್ಸತೈತಿ. ಸ್ಟಾರ್ಟರ್ ಚಾಲೂ ಆಗಬೇಕಿತ್ತಲ್ಲ, ಬೋರ್ ಚಾಲೂ ಆಗದಿದ್ರು. ಬೋರ್ ಬಂದರೆ ಸ್ಟಾರ್ಟರ್ ಚಾಲೂ ಆಗಬೇಕಿತ್ತು, ಸ್ಟಾರ್ಟರು ಚಾಲೂ ಆಗತ್ತಿಲ್ಲ. ಸ್ಟಾರ್ಟರ್ ಪ್ರಾಬ್ಲಮ್ ಐತಿ, ನನಗೆ ಡೌಟ್ ಐತಿ, ಗೊತ್ತಿಲ್ಲ ಏನಾಗೈತೆ ಅಂತ. ಸೊ ಬರ್ರಿ ಈಗ ಮನೆಗೆ ಹೋಗೋಣ, ಈಗ ಗಾಡಿ ತೊಳ್ಕೊಳ್ಳೋಣ ಅಂತ. ತೊಳ್ಕೊಂಡು ಮನೆಗೆ ಹೋಗಿ ಸೊ ಫ್ರೆಶಪ್ ಆಗಿ ಆಮೇಲೆ ಹೋಗೋಣ. ಅಮಾವಾಸ್ಯೆಗೆ ದೇವ್ರ ಜಾತ್ರೆ ಐತಿ, ಮಸ್ತ್ ಪಕ್ಕಿ ದೊಡ್ಡ ಜಾತ್ರೆ ಐತಿ, ತೋರಿಸ್ತೇನೆ ಬರ್ರಿ ಅಂತ. ನೋಡಿರಿ ಫೈನಲಿ ಡ್ರಿಪ್ ಪೈಪ್ ತೊಗೊಂಡು ಬಾಯಿ ಮೋಟರ್ ಚಾಲೂ ಮಾಡಿ ಗಾಡಿ ತೊಳೆದಿದ್ದಾಯ್ತು. ಈಗ ನೋಡಿರಿ ಈ ಥರ ಎಲ್ಲ ಕ್ಲೀನ್ ಕಾಣತೈತಿ. ಇದು ಡ್ರಿಪ್ ಪೈಪ್ ತೊಗೊಂಡು, ಇಲ್ಲಿ ಪೈಪ್ ಇದ್ದಾವಲ್ಲ, ಇದು ಪೈಪ್ ತೊಗೊಂಡು ಗಾಡಿಯಲ್ಲಿ ತೊಳೆದೇನೆ ರೀ ಈಗ. ಸೊ ಈಗ ಹೋಗೋಣ ಅಂತ ಮನೆಗೆ ರೀ. ಸೊ ಬರ್ರಿ ಹೋಗೋಣ, ಮನೆಗೆ ಹೋಗಿ ಫ್ರೆಶಪ್ ಆಗಿ ಹೋಗೋಣ ದೇವರಿಗೆ. ಮೊದಲು ನಾ ಇದೇ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತೇನೆ ನೋಡ್ರಿ. ಬೇಸಿಕ್ಸ್ ಗಾಡಿಗಳು ಏನಾಗೈತಿ ಗೊತ್ತಾಗತ್ತೆ ನೋಡ್ರಿ. ಎಣ್ಣೆ ನೋಡ್ರಿ ಫುಲ್ ಐತಿ, ಆದರೆ ಈ ಇಂಜನ್ ಲೈಟ್ ತೋರ್ಸೋದೈತಿ ಇದ್ರಾಗ. ಆಟೋಮೆಟಿಕ್ ಗಾಡಿ ಬಂದ್ಬಿಡೋದಾವು. ಏನಾಗೈತಿ ಗೊತ್ತಾಗೈತಿ. ಇನ್ನೂ ಭಾಳ ದೂರ ಹೋಗೋದೈತಿ, ಅರ್ಧ ತನಕ ಬಂದೇನೆ ರೀ. ಇನ್ನು ಈ ಗಾಡಿ ಯಾಶ್ ಮಾಡ್ಬೇಕ್ರಿ, ಯಾಶ್ ಮಾಡಿ ಆಮೇಲೆ ಸ್ಟಾರ್ಟ್ ಆಗೋದು. ಬರ್ರಿ ಯಾಶ್ ನೋಡ್ಕೊಂತ. ಸೊ ಯಾಶ್ ಮಾಡೀನಿ, ಈಗ ಸ್ಟಾರ್ಟ್ ಆಯ್ತು ನೋಡೋಣ ಬರ್ರಿ. ನಮಗಂತೂ ಈ ಗಾಡಿ ಕೆಳಗೆ ಸಾಕಾಗಿ ಹೋಗಿತ್ತು. ಎಲ್ಲಿ ದೂರ ಹೋಗ್ಬೇಕಂತ ಅವಾಗೇ ಪ್ರಾಬ್ಲಮ್ ಆಗ್ತದೆ. ಸೊ ಬರೀ ಹೋಗೋಣ, ಸ್ವಲ್ಪ ದೂರ ಐತಿ. ಈಗ ನಮ್ಮ ಗಾಡಿ ನೋಡ್ರಿ ಇಲ್ಲೇ ಪಾರ್ಕ್ ಮಾಡಿದ್ದೀನಿ ಈಗ. ಸೊ ಇದು ನಮ್ಮ ಮನೆ ದೇವ್ರ ಗುಡಿ ಏನು ನೋಡತ್ತೀರಿ ಇದು. ಸೊ ಬರೀ ತೋರಿಸ್ತೇನೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಎಲ್ಲ ಫುಲ್ ರಶ್ ಐತಿ. ಅಣ್ಣ ಕಪರ ಸಕ್ಕರೆ ಕೊಡ್ರಿ, ಕಪರ ಸಕ್ಕರೆ ಕೊಡ್ರಿ. ಎಷ್ಟು? ನಮ್ಮ ಮನೆ ದೇವ್ರ ಇದ. ದರ್ಶನ ಓಪನ್ ಆಗಕ್ಕೆ ಸ್ವಲ್ಪ ಟೈಮ್ ಐತಿ, ಅಲ್ಲಿವರೆಗೂ ಪ್ರಸಾದ ಚಾಲು ಐತಿ ಇಲ್ಲಿ. ಸೊ ಪ್ರಸಾದ ತೊಗೊಂಬರ್ನು ಬರ್ರಿ. ದರ್ಶನ ಸ್ಟಾರ್ಟ್ ಆಗಿದ್ದು ನೋಡ್ರಿ ಈಗ. ಸೊ ಇದೇ ನೋಡ್ರಿ ಕೃಷ್ಣಾ ನದಿ. ಈಗ ನಾ ಬಂದರೆ ಕೃಷ್ಣಾ ನದಿಗೆ ಅಚ್ಚಿ ಕಡೆ ಐತ್ರಿ ನನ್ನ ದೇವ್ರಿಗೆ ಗುಡಿ. ಸೊ ಇಲ್ಲೂ ಜಾತ್ರೆ ನಡೀತೈತಿ ವರ್ಷ. ಸೊ ನೋಡ್ಬೋದು, ಈ ತೋರಿಸ್ತೇನೆ ನೋಡ್ರಿ ನಿಮಗೆ. ಇದೆ ಕೃಷ್ಣಾ ನದಿ ಈ ಥರ ಬ್ರಿಡ್ಜ್ ಆಗತೈತಿ. ಯಾಕಂದ್ರೆ ಹಿಂದಕ್ಕೆ ಸತಿ ಒಂದು ಬ್ರಿಡ್ಜ್ ಇತ್ತು ರೀ ಇಲ್ಲಿ, ಹಳಿ ಬ್ರಿಡ್ಜ್. ಅದು ಮಾಪೂರ್ ಬಂದ ಬ್ರಿಡ್ಜ್ ಎಲ್ಲ ಬಿದ್ದು ಹೋಗಿತ್ತು ರೀ. ಸಣ್ಣ ಬ್ರಿಡ್ಜ್ ಐತಿ.
ಹಾಗಾಗಿ ದೊಡ್ಡ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡಾದಾರ ಈಗ. ನೀವು ನೋಡ್ಬೋದು ಯಾವ ಥರ ಜನ ಅದಾರ ಅಂತಿಲ್ಲಿ. ದೊಡ್ಡ ಬ್ರಿಡ್ಜ್ ಆಗೈತ್ರಿ ಈಗ, ಕನ್ಸ್ಟ್ರಕ್ಷನ್ ಚಾಲೂ ಐತಿ ಈಗ. ಇನ್ನೂ ಸ್ವಲ್ಪ ಟೈಮ್ ಬೇಕು ಇದಕ್ಕೆ ಕಂಪ್ಲೀಟ್ ಆಗಬೇಕಂದ್ರೆ. ಹಳಿ ಬ್ರಿಡ್ಜ್ ಮೇ ಬಿ ಅಲ್ಲಿ ತನಿಸ್ತೈತಿ. ಥರ ಜನ ಬಂದಾರ ನೋಡ್ರಿ ಜಾತ್ರೆಗೆ. ತೋರ್ಸ ನೋಡ್ರಿ, ಇದ ನೋಡ್ರಿ ಯಡೂರು ದೇವಸ್ಥಾನ ಗುಡಿ. ಏನು ನೋಡಾತಿರಲ್ಲ ಇದು ಸಿಕ್ಕರು ನೋಡ್ರಿ. ಜನ ಸಿಕ್ಕಾಪಟ್ಟೆ ಬಂದಾರ ಈ ವರ್ಷ. ಆ ದೇವ್ರ ರಥ, ದೇವ್ರ ರಥ ನೋಡ್ರಿ ಯಾವ ಥರ ಡೆಕೋರೇಷನ್ ಮಾಡಿದಾರು. ಬಾಡಿ ಮಸಾಜ್ ಇರೋದ ಎಲ್ಲ 100 ರೂಪಾಯಿ. ಮಸಾಜ್ ಮಾಡ್ಕೊರೋ ಮೇ ಕೈ ನುಸಂಗಿಲ್ಲ, ಎಲ್ಲ ನರ ಎಲ್ಲ ಇದಾಗಿರ್ತಾವಲ್ಲ, ಸಡ್ಲ್ ಮಾಡ್ತಾವ. ಸೊ ಇದು ನೋಡ್ರಿ ನಮ್ಮ ಊರು ಬಸವನ ದೇವ್ರ ಪಲ್ಲಕ್ಕಿ. ವರ್ಷ ಬರ್ತೈತಿ ಇಲ್ಲಿ, ಪ್ರಸಾದ ಮಾಡ್ತಾರೋ. ಸೊ ನಮ್ಮ ಊರು ದೇವ್ರ ಪಲ್ಲಕ್ಕಿ ಮತ್ತು ಬೇರೆ ಊರು ಬರ್ತಾವೆ ಇಲ್ಲಿ. ಇದೆ ನೋಡ್ರಿ ನಮ್ಮ ಕೃಷ್ಣಾ ನದಿ. ಗೋಶಾಲನೂ ಐತೆ ನೋಡ್ರಿ ಇಲ್ಲಿ. ಸೊ ಇನ್ನೂ ಜಾತ್ರೆ ಭಾಳ ತೋರಿಸ್ತೇನೆ ಬೇಡ ನಿಮ್ಗೆ. ಇದು ನೋಡೋದಿರಲ್ಲ ಗೇಮ್ ನೀವು. ಇದ್ರಾಗ ಬಾಲ್ ಹೋಗಿಬೇಕು, ಎದ್ರಾಗ ಬಾಲ್ ಬೀಳ್ತೈತಲ್ಲ, ಸೊ ಅದು ಕೊಡ್ತಾರಲ್ಲಿ. ಅಂದರೆ ಇಲ್ಲಿ ಬಿಳಿ ಮತ್ತು ಕೆಂಪ ಹಳದಿ ಈ ಥರ ಬಣ್ಣ ಅದಾವು. 50 ರೂಪಾಯಿ ಬಿದ್ದರೆ 50 ರೂಪಾಯಿ ಕೊಡ್ತಾರೋ. ಆ ಚೌಕ್ ಬಾಕ್ಸ್ದಾಗ ಹೋಗಿ ನಿಮ್ಮ ಬಾಲ್ ಬೀಳಬೇಕು. ಸೊ ಅಲ್ಲಿ ಬಾಲ್ ಬಿದ್ದರೆ 50 ರೂಪಾಯಿ ಕೊಡ್ತಾರೋ. ಈ ಥರ ಆಡೆಲ್ಲ ದುಡ್ಡು ಮಾಡೋದಾಗಿರ ನೋಡಿ ಬಾಲ್ ಹೋಗ್ತಾರೆ ನೋಡ್ರಿ. ಇಲ್ಲಿ ಎದ್ರಾಗ ಬೀಳ್ತೈತಿ, ಕೆಂಪದಾಗ ಬಿತ್ತು. ಕೆಂಪಕ್ಕೆ ಯಾರು ಹೆಚ್ಚುತ್ತಾರಲ್ಲ ಅದಕ್ಕೆ ಅಮೌಂಟ್ ಬರೋದು. 50ಕ್ಕೆ 50 ರೂಪಾಯಿ. ಸೊ ಹೀಗೆಲ್ಲ ದುಡ್ಡು ಮಾಡಿದ್ರು ಜಗದಾಗ ಯಾರು ಬಿಸ್ನೆಸ್ ಕೆಲಸ ಮಾಡ್ಲತ್ತಿರಲ್ಲ, ಇದನ್ನ ಮಾಡತ್ತಿರು. ಸೊ ಯಾರು ಈ ಥರ ಗೇಮ್ ಆಡಕ್ಕೆ ಹೋಗ್ಬಿಟ್ಟು ಎಲ್ಲ ಅವ್ರು ಅದಾರ ನೋಡ್ರಿ. ಇಲ್ಲಿ ಅಲ್ಲಿ ಅಲ್ಲಿ ಎಲ್ಲ ಅವ್ರನ್ನ ಹಿಡಿದವು. ಸೊ 1-2-3 ಜನ ಅವ್ರವ್ರು ಆಡೋರು ಇರ್ತಾರೆ ಇಲ್ಲಿ. ಸೊ ನೀವು ಆಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಲೊಕ್ಕ ಹಚ್ಚಿದಾರೆ ನೋಡ್ರಿ. ಸೊ ಈ ಥರ ನೀವು ಯಾವತ್ತೂ ಆಡಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಸೊ ಈ ಥರ ಆಡಿ ನೀವು ಯಾವತ್ತು ರೊಕ್ಕ ಮಾಡೋಕೆ ಆಗಂಗಿಲ್ಲ. ಸೊ ನಿಮ್ಮ ಅಮೌಂಟ್ ಉಲ್ಟಾ ಹೋಗ್ತಾ ಹೊರತು ನಿಮಗಂತೂ ಅಮೌಂಟ್ ಅಂತೂ ಸತ್ತೂ ಬರೋಂಗಿಲ್ಲ. ಸೊ ಈ ಥರ ಯಾವುದೂ ಗೇಮ್, ಜಾತ್ರೆಗಿರೋ ಗೇಮ್ ನೀವು ಯಾವುದು ಆಡಕ್ಕೆ ಹೋಗ್ಬೇಡ್ರಿ. ನನ್ನ ಸಜೆಷನ್ ಇದೆ, ನಾ ಅಂತೂ ಆಡೋಂಗಿಲ್ಲ. ಇಲ್ಲಿ ನೋಡ್ರಿ ಅವ್ರ ಹೊಟ್ಟೆಪಾಡಿ ಏನು ಮಾಡದಾರಂತ. ಆ ಹುಡುಗಿ ಹಗ್ಗದ ಮ್ಯಾಗ ನಡೆಯದಾವು. ನಮ್ಮ
ಆಮೇಲೆ ಅವ್ರ ಅವು ಇಲ್ಲಿ ಕೂತ 6 ಅಂಗಡಿ ತನಕ ಅದಾವ ನೋಡ್ರಿ 6 ಅಂಗಡಿ ತಿಂದು ಹೋಗದವ. ಸೊ ಗಾಡಿ ಚೆಕ್ ಮಾಡ್ಕೊಂಬರಕ್ಕೆ ಸರ್ವಿಸಿಂಗ್ ಬಂದಿದ್ರಿ ಈಗ. ಸೊ ಸರ್ವಿಸಿಂಗ್ದವ್ರು ಅಂದ್ರೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಬರೀ ಅಂತ ಹೇಳಿದಾರೆ ರೀ. ಸೊ ಹಾಗಾಗಿ ನಾಳೆ ಬೆಳಿಗ್ಗೆ ಬಂದು ಸರ್ವಿಸಿಂಗ್ನ ಸೆಂಟರ್ ಚೆಕ್ ಮಾಡ್ತೀವಿ, ನೋಡೋಣ ಏನಾಗ್ತೈತಿ ಅಂತ. ಇದೇ ನೋಡ್ರಿ ಚಿಕ್ಕೋಡಿ ಹೀರೋ ಶೋರೂಮ. ನಾಳೆ ಬೆಳಿಗ್ಗೆ ಬಾ ಅಂದ್ರೆ ನಾಳೆ ಬೆಳಿಗ್ಗೆ 6:30 ಅಂದ್ರೆ ಬರ್ನು. ಸೊ ಗೈಸ್ ಜಸ್ಟ್ ನಾ ಮನೆಗೆ ಬಂದು ಚಹಾ ಕುಡ್ತೇನೆ ನೋಡ್ರಿ. ಸೊ ಇದಾಗಿತ್ತು ರೀ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಇಲ್ಲ ಡಿಸ್ಲೈಕ್ ಮಾಡಿರಿ. ಮಸ್ತ್ ಸಿಗೋಣ ಅಂತ ನೆಕ್ಸ್ಟ್ ಬ್ಲಾಗ್ನಾಗ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.